ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಹೊಸದೊಂದು ಮಹತ್ವದ ಪ್ರಕಟಣೆಯನ್ನು ಹೊರಡಿಸಿದೆ. ಅದೇನು ಅಂತ ಕೇಳಿದ್ರೆ, ಮೊನ್ನೆ ರೀಸೆಂಟಾಗಿ ಅಂತಂದರೆ 13ನೇ ತಾರೀಕು ಏನು ಮಾಡಿದ್ರು, 2024 ಕೆಸೆಟ್ ಅಪ್ಲಿಕೇಶನನ್ನು ಕರೆದಿದ್ರು. ಅದ್ರಾಗೇನು ಮೆನ್ಷನ್ ಮಾಡಿದ್ರು ಅಂತಂದರೆ 22 ಜುಲೈಯಿಂದ ಅಪ್ಲಿಕೇಶನನ್ನು ಹಾಕ್ಬೋದು ಅಂತ ಹೇಳಿದ್ರು ಅವರು. ಬಟ್ ಈ ಹೊಸದೊಂದು ಅವ್ರು ಏನು ತಾಂತ್ರಿಕ ಕಾರಣಗಳಿಂದ ಏನು ಮಾಡಿದ್ದಾರೆ, 29/7/2024 ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಅಂತಂದರೆ ಇದೇ ತಿಂಗಳ ಜುಲೈ 29ನೇ ತಾರೀಕಿಂದ ಅಪ್ಲಿಕೇಶನನ್ನು ಸ್ಟಾರ್ಟ್ ಆಗುತ್ತೆ. ಎಕ್ಸಾಮ್ ಯಾವಾಗಿದ್ದಾವೆ ಅಂತ ಕೇಳಿದ್ರೆ ನವೆಂಬರ್ 24ನೇ ತಾರೀಕು ಒಳಗದವ. ಅಂದರೆ ಈ ಬರೋ 29ನೇ ತಾರೀಕಿಂದ ಹೊಸದಾಗಿ ಅಪ್ಲಿಕೇಶನ್ ಹಾಕಲಿಕ್ಕೆ ವೆಬ್ಸೈಟ್ ಅವಾಗ ಓಪನ್ ಆಗುತ್ತೆ. ಈಗ 22ನೇ ತಾರೀಕು ಅಂತ ಹೇಳಿದ್ರು, ತಾಂತ್ರಿಕ ಕಾರಣಗಳಿಂದ ಅವ್ರು ಏನು ಮಾಡಿದ್ದಾರೆ 29ಕ್ಕೆ ಮುಂದೂಡಿದ್ದಾರೆ. ಮೊನ್ನೆ ತಾನೇ ಏನು ಮಾಡಿದ್ದಾರೆ ಅಂತಂದರೆ 2023ರಲ್ಲಿ ಕರೆದಂತಹ ಕೆಸೆಟ್ ಅಪ್ಲಿಕೇಶನನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ 22ನೇ ತಾರೀಕು ತನಕ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಅವ್ರವ್ರಿಗೆ ಸರ್ಟಿಫಿಕೇಟನ್ನು ಅವರು ನೀಡಿದ್ದಾರೆ. ಹೊಸದಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಫ್ರೆಂಡ್ಸ್, ಇದನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕು. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸೋಷಿಯಲ್ ವರ್ಕರ್ಸ್ ಅಡ್ಡ ಚಾನಲ್ಗೆ ನೀವೇನು ಮಾಡಿರಿ, ಸಬ್ಸ್ಕ್ರೈಬರ್ ಆಗಿ. ಧನ್ಯವಾದಗಳು.